ಬಾಗಲಕೋಟೆಯ ದೈವಜ್ಞ ಸೇವಾ ಸಂಘದಿಂದ ದೈವಜ್ಞ ದರ್ಶನ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು. ಬಾಗಲಕೋಟೆ ಚರತಿಮಠ ಮಂಗಲಭವನದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂಪಟ್ ಅವರು ವಹಿಸಿದ್ದರು. ಶಂಕರ್ ಗಜಾನನ್ ರಾಯ್ಕರ್, ರವೀಂದ್ರ ಲಕ್ಷ್ಮಣ್ ಕುರಡೇಕರ್, ರಾಜು ಶ್ರೀಧರ್ ರೇವಣ್ಕರ್, ಗಣಪತಿ ತುಕಾರಾಮ್ ಕುಡೇಕರ್ ಸೇರಿದಂತೆ ಸಮಾಜದ ಬಾಂಧವರು ಭಾಗವಹಿಸಿದರು. ಇದು ಪ್ರತಿ 3 ವರ್ಷ ಅಥವಾ 5 ವರ್ಷಕ್ಕೊಂದು ಸಾರಿ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಅದರ ಮುಖಾಂತರ ಗುರುಗಳನ್ನು ಇಲ್ಲಿ ಬರಮಾಡಿಕೊಂಡು ಗುರುಗಳಿಗೆ ಉತ್ಸವದ ಮುಖಾಂತರ ಕರ್ಕೊಂಡು ಬಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಭಾಳ ಒಳ್ಳೆಯ ಪದ್ಧತಿ. ನಮ್ಮ ದೇಶದಲ್ಲಿ ಅನೇಕ ಸಂಪ್ರದಾಯದ ಮಠಮಾನ್ಯಗಳು, ದೇವಸ್ಥಾನಗಳು ಇರುವುದನ್ನು ನಾವೆಲ್ಲ ನೋಡಿದ್ದೀವಿ. ಅವರದೇ ಆದಂಥ ಸಂಪ್ರದಾಯದ ಪ್ರಕಾರ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ನಾವೆಲ್ಲರೂ ಈ ದೇಶದಲ್ಲಿ ಭಾರತೀಯರಾಗಿ, ಹಿಂದೂಗಳಾಗಿ ಬದುಕುವಂಥದ್ದು, ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಒಂದಾಗಿ ಬದುಕ್ತಾ ಇರೋದು ಈ ದೇಶದ ಒಂದು ವಿಶೇಷ. ಈ ಕಾರ್ಯಕ್ರಮ ಮಾಡುವಂಥ ಇನ್ನೊಂದು ಉದ್ದೇಶ ದೈವಜ್ಞ ಬ್ರಾಹ್ಮಣ ಸಮಾಜದ ಸರ್ವಾಂಗೀಣ ವಿಕಾಸ, ಸಂಘಟನೆ, ಧಾರ್ಮಿಕ ಭಾವನೆಗಳನ್ನು ಮುಂದಿನ ಮಕ್ಕಳಿಗೆ ಬಿತ್ತುವಂಥದ್ದು. 4 ದಶಕಗಳ ಹಿಂದೆ ಸ್ಥಾಪಿಸಲಾದಂಥ ಈ ದೈವಜ್ಞ ಮಠ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಕರ್ತವ್ಯಗಳನ್ನು ಪೂರೈಸುತ್ತಾ ತಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರೋದು ಸಂತೋಷದ ಕೆಲಸ. ನಾನು ಹಿಂದೇನೂ ಪೂಜ್ಯರ ದರ್ಶನ ಮಾಡಿದ್ದೆ ನವನಗರದಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಬಂದಾಗ. ಒಳ್ಳೆಯ ದೇವಸ್ಥಾನ ನಿರ್ಮಾಣ, ಮಂಗಲ ಕಾರ್ಯಾಲಯ ನಿರ್ಮಾಣಗಳು, ಎಲ್ಲ ಕಾರ್ಯಕ್ರಮಗಳು ಸರ್ವಾಂಗೀಣವಾಗಿ ನಡೀತಾ ಇವೆ. ನಮ್ಮ ಕುರುಡೇಕ ರವಿ ಹೇಳ್ತಾ ಇದ್ರು, ನಾನು ಒಬ್ಬನೇ ಬಂದಿದ್ದೆ ಮೊದಲ, ಇಷ್ಟು ಜನ ಆಗಿದ್ದಾರೆ ನೋಡ್ರಿ ಅಂಥೇಳಿ. ಉದ್ಯೋಗ ಮಾಡೋದರ ಮುಖಾಂತರ ಎಲ್ಲರನ್ನೂ ಕರ್ಕೊಂಡು ಬಂದು ಅವರನ್ನು ಉದ್ಯೋಗಕ್ಕೆ ಹಚ್ಚುವಂಥ ಕೆಲಸ ನಾವು ವ್ಯಾಪಾರಿ ಬಂಧುಗಳ ಕರ್ತವ್ಯ. ನಾವೆಲ್ಲರೂ ವ್ಯಾಪಾರಸ್ಥರೇ. ನಮ್ಮ ವ್ಯಾಪಾರ ಬೇರೆ ಇರ್ಬೋದು, ಇವ್ರ ವ್ಯಾಪಾರ ಬೇರೆ ಇರ್ಬೋದು. ತಮ್ಮ ವ್ಯಾಪಾರ ಉದ್ಯೋಗಗಳನ್ನು ಮಾಡೋದರ ಜೊತೆಗೆ ಅದರಲ್ಲಿ ಬಂದಂಥ ಆದಾಯದಲ್ಲಿ ಸ್ವಲ್ಪ ಭಾಗ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೀಸಲಾಗಿರಿಸಿ ಇಂಥ ಗುರುಗಳನ್ನು ಕರೆಸಿ ಅವರ ಮುಖಾಂತರ ಧಾರ್ಮಿಕ ಭಾವನೆಗಳನ್ನು ಬಿತ್ತುವಂಥದ್ದು ಇದು ಭಾಳ ಒಳ್ಳೆಯ ಕೆಲಸ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದ ಮೇಲೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ರಾಮ ಮಂದಿರ ನೋಡ್ಬೋದು, ಕಾಶಿ ವಿಶ್ವನಾಥನ ಮಂದಿರ ನೋಡ್ಬೋದು. ಇವತ್ತು ಯಾವ ರೀತಿ ಇತ್ತು, ಯಾವ ರೀತಿ ಬೆಳೆದಿದ್ದಾವೆ ಇವತ್ತಿನ ದಿನ. ಮೊನ್ನೆ ಅತ್ಯಂತ ವಿಜೃಂಭಣೆಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು. ಎಲ್ಲ ಒಂದು ಪ್ರಸಾದ ಸ್ಕೀಮ್ ಅಂತ ಮಾಡ್ಯಾರ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ, ಭಾರತ ಸರ್ಕಾರದಿಂದ. ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ಪ್ರಸಾದ ಸ್ಕೀಮ್ನಲ್ಲಿ ದುಡ್ಡು ಕೊಡ್ತಕ್ಕಂಥದ್ದು. ಎಲ್ಲ ಯಡಿಯೂರಪ್ಪನವರು ಇರುವಾಗ ಎಲ್ಲ ಮಠಮಾನ್ಯಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಇರುವಾಗ. ಕರ್ನಾಟಕದಲ್ಲಿ ಇರ್ಬೋದು, ಇವತ್ತು ಮೋದಿಯವರು ಇರ್ಬೋದು, ಅವರಂತೂ ನವರಾತ್ರಿ ಉಪವಾಸ ಮಾಡುವಂಥದ್ದು ತಾವೆಲ್ಲ ನೋಡಿದ್ದೀರಿ. ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಒಬ್ಬ ಪ್ರಧಾನಮಂತ್ರಿಯಾಗಿ ಚಾಚು ತಪ್ಪದ
ಪಾಲಿಸುವಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅವರು ಏಕೈಕ ನರೇಂದ್ರ ಮೋದಿ ಅವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದ. ಎಲ್ಲ ಪೂಜ್ಯರಿಗೆ ಬಗ್ಗೆ ಅವರಿಗೆ ಗೌರವ, ಎಲ್ಲ ಸ್ವಾಮಿಗಳು ಗುರುಗಳು ಬಗ್ಗೆ ಅವರಿಗೆ ವಿಶೇಷ ಗೌರವವನ್ನು ಅವರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಭಾರತ ದೇಶಕ್ಕೆ ಇಂಥ ಪ್ರಧಾನಮಂತ್ರಿಗಳು ಸಿಕ್ಕದ್ದು ನಮ್ಮೆಲ್ಲರ ಪುಣ್ಯ. ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ನಡೀತಾರೆ. ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಇಬ್ಬರು ಪೂಜ್ಯ ಗುರುಗಳು, ಉಭಯ ಗುರುಗಳು ಬಂದು ಬಾಗಲಕೋಟೆಯಲ್ಲಿ ವಾಸ್ತವ್ಯ ಮಾಡಿ ನಮಗೆಲ್ಲ ನಮಗೂ ನಿಮಗೂ ದರ್ಶನ ಆಶೀರ್ವಾದ ಕೊಟ್ಟದ್ದು ನಮ್ಮ ಒಂದು ಪ್ರತಿ 3 ವರ್ಷಕ್ಕೊಮ್ಮೆ ಪ್ರತಿ ವರ್ಷ ನಿಮ್ಗೆ ಏನೇನು ಕಾರ್ಯಕ್ರಮಗಳು ಇರ್ತಾವೆ, ನಾನಂತೂ ಚಾತು ತಪ್ಪದೆ ಎಲ್ಲ ಈ ದೈವಜ್ಞ ಬ್ರಾಹ್ಮಣ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತೀನಿ. ಅವ್ರು ಯಾವಾಗ ಕರೀತಾರೆ ಅವಾಗ ನಾ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಗಳಿಂದ ಚರಂತಿಮಠ್ ಸರ್ ಅವರಿಗೆ ಸನ್ಮಾನ. Yeah.